सिद्धसद्गुरुपादाब्जं जननी जनकस्तथा तत्वोपदेशकर्तारं नत्वा भक्तिपुरस्सरं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते नारायणि नमोस्तुते. ಪರಮ ಪೂಜ್ಯ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು, ಪರಶಿವನ ಪರಾವತಾರಿಗಳು, ಭಕ್ತ ಕಾಮಕಲ್ಪದ್ರೂಮರೆನಿಸಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಇನ್ನರುತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರಿಯಾಗಿರುವ ಮಲ್ಲಿಕಾರ್ಜುನನ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮಂದಿರದಲ್ಲಿ ಸ್ಥಾಪನೆಗೊಳ್ಳಲಿರುವ ಜಗಜ್ಜನನಿ ಆದಿಶಕ್ತಿ ಭ್ರಮರಾಂಬೆಯ ಪವಿತ್ರ ಅಡಿದಾವರೆಗಳನ್ನು ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ತತ್ಸ್ವರೂಪರು, ಲೋಕ ಕಲ್ಯಾಣ ಹಿತಚಿಂತಕರು, ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರು, ಅಕ್ಕನ ಪರಾವತಾರಿಗಳು, ಮುಮುಕ್ಷುಗಳ ಮಹಾಮಾತೆ, ಎನ್ನಾತ್ಮ ಕಲ್ಯಾಣ ಕರ್ತೃಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಮಾತೋಶ್ರೀಯವರ ಪಾವನ ಪಾದಾರವಿಂದಕ್ಕೂ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿರುವ ಪೂಜ್ಯ ಮಾತಾಜಿಯವರಿಗೂ ಅನಂತ ಭಕ್ತಿ ಕುಸುಮಗಳನ್ನು ಆಚರಿಸಿ, ಸಂಗೀತ ಕಲಾಬಳಗಕ್ಕೂ ಅನಂತ ಕೋಟಿ ನಮನಗಳನ್ನು ಆಚರಿಸಿ, ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಕ್ಷೇತ್ರ ಹಿರೇಬೇವನೂರು ಗ್ರಾಮದಲ್ಲಿ ಭಗವಂತನ ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತ್ಸಂಗ ಕಾರ್ಯಕ್ರಮ 7ನೇ ದಿವಸದಲ್ಲಿ ಪಾದಾರ್ಪಣೆಯನ್ನು ಮಾಡಿ ಜ್ಯೋತಿ ಬೆಳಗಿಸುವುದರೊಂದಿಗೆ ದೀಪೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹರ್ಷದಿಂದ ಆ ಕಾರ್ಯಕ್ರಮವನ್ನು ಮುಗಿಸಿ ಸತ್ಸಂಗದೊಳಗೆ ಪಾಲ್ಗೊಂಡಿದ್ದೀವಿ. ಇವತ್ತಿನ ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಅಕಾರಣ ಕರುಣಾಶಾಲಿಗಳು, ಅನಿಮಿತ್ಯ ಬಂಧುಗಳು, ನಮ್ಮೆಲ್ಲರ ಹಿತಚಿಂತಕರಾಗಿರುವ ನಿಜವನರಿದ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ನೀತಿಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯದ ಚರಣವನ್ನು ಆಧರಿಸಿ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಭಕ್ತಿಯನ್ನು ಯಾವ ರೀತಿಯಿಂದ ಮಾಡಬೇಕು, ಭಕ್ತಿ ಅಂತ ಯಾವುದಕ್ಕೆ ಕರೀತಾರ ಅಂತಕ್ಕಂಥ ವಿಷಯವನ್ನು ನಿಜಗುಣರು ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವರಭಕ್ತಿಯಿಂದಿತರ ಸಚ್ಚರಿತ ಮುಂದುಂಟೆ ಪ್ರಶ್ನೆ ಮಾಡಿದರು ನಿಜಗುಣರು. ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಗಿಂತ ಸದಾಚಾರ ಯಾವುದಾದ್ರೂ ಅದ ಏನು ಅಂತ ಕೇಳಕತ್ತಾರ. ಅದರಾಗೆ ಉತ್ತರ ಅಡಿಗೆ ಅದ ಇಲ್ಲ ಅಂತ. ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅಂತ ಹೇಳ್ತಾರಂದ್ರೆ ಕನಿಷ್ಠ ಭಕ್ತಿಗಳು ಅದಾವು ಅಂತ ಅರ್ಥ. ಅದಿಲ್ರಿ, ಇಲ್ಲಿ ನಿಜಗುಣ ಶಿವಯೋಗಿಗಳು ಭಗವಂತನಿಗೆ ಸಮೀಪವಾಗಿರ್ತಕ್ಕಂಥ ಯಾವ ವರಭಕ್ತಿ ಅಂತ ನಾವು ಕರಿತೀವಲ್ಲ, ಆ ಭಕ್ತಿಯನ್ನು ನೀ ಮಾಡಪ್ಪ. ಪರಮಾತ್ಮ ಯಾವ ಆಚಾರ ವಿಚಾರಗಳನ್ನು ಕೂಡ ನಮ್ಮಿಂದ ಅಪೇಕ್ಷೆ ಮಾಡಂಗಿಲ್ಲ. ನಾವೆಲ್ಲರೂ ಆಚಾರವಂತರು ಇದ್ದೀವಿ, ಕರೆ ಭಕ್ತಿ ಇಲ್ಲ. ಯಾರು ಉದ್ದ ಹಚ್ಕೋತಾರ, ನಾಮ ಯಾರು ಅಡ್ಡ ಹಚ್ಕೋತೀವಿ. ಹೌದಿಲ್ರಿ? ಯಾರ್ಯಾರ್ದೋ ಆಚಾರಗಳು ಭಿನ್ನ ಭಿನ್ನ ಇದ್ರೂ ಕೂಡ ಪರಮಾತ್ಮ ಯಾವುದಕ್ಕೆ ಒಲಿತಾನ ಅಂತ ಕೇಳಿದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಗೆ ಮಾತ್ರ ಒಲಿತಾನ.
ಆ ಭಕ್ತಿ ನಮ್ಮಲ್ಲಿ ಅದನೋ ಇಲ್ಲೋ ಅಂತ ಸ್ವಲ್ಪ ವಿಚಾರ ಮಾಡು ಅಂತಾರವ್ರು. ಭಕ್ತಿ ಅಂದ್ರೆ ಏನು? ಮೊನ್ನೆ ನಿಮಗೆ ಹೇಳಿದ್ದೆ, ಇವತ್ತು ಭಾಳ ಜನ ಬಂದಿರಿ, ಅವತ್ತಿರಲಿಲ್ಲ ಯಾರು, ಅದಿಲ್ಲ. ಭಕ್ತಿ ಅಂದ್ರೇನು? ಪ್ರೀತಿ ಅಂತ ಅರ್ಥ, ಹೌದಿಲ್ರಿ? ಭಕ್ತಿ ಅಂದ್ರೆ ಪ್ರೀತಿ. ಪ್ರೀತಿ ಅನ್ನುವುದು ಯಾರಲ್ಲಿ ಇಲ್ಲ? ಎಲ್ಲರೊಳಗೂ ಅದ ಪ್ರೀತಿ. ಪ್ರಪಂಚದೊಳಗೆ ನಾವೆಲ್ಲ ಬದುಕಿವಿ ಅಂದ್ರೆ ಪ್ರೀತಿ ಮೇಲೆ ಬದುಕಿವಿ. ನೋಡ್ರಿ, ಬೇಕಾದ್ರೆ ಪ್ರೀತಿ ಇರಲಾರ್ದ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅದ ಏನ್ರಿ? ಒಬ್ಬರ ಮ್ಯಾಗ ಒಬ್ಬರು ಪ್ರೀತಿ ಎದಿರಂತ ಸಂಸಾರ ಚಂದ ನಡೆದದು. ಒಂದು ವೇಳೆ ಎಲ್ಲ ತವ್ರ ಮನೆ ಬಿಟ್ಟು ಎಲ್ಲ ಅವ್ವ ಅಪ್ಪ ಅಣ್ಣ ತಮ್ಮ ಬಂಧು ಬಾಂಧವರು ಎಲ್ಲರನ್ನೂ ಬಿಟ್ಟು ಬಂದವ್ರು, ನೀವು ಬಂದಿರೇ ಇಲ್ಲ? ಎಷ್ಟು ಧೈರ್ಯ ನಿಂಬದು, ಎಷ್ಟು ಧೈರ್ಯ ಅದ ರೀ. ಗಂಡು ಮಕ್ಕಳಿಗೆ ನಿಮ್ಮಷ್ಟು ಧೈರ್ಯ ಇಲ್ಲ. ಅದಕ್ಕೆ ಹೇಳ್ತಿರ್ತೀವಿ ನಾವು, ಮ್ಯಾಲಿಂದ ಮೇಲೆ ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ, ಹೆಂಗೆ ಹೋಗಿರ್ತಾರೆ ಗಂಡು ಮಕ್ಕಳು? ಒಬ್ಬನೇ ಹೋಗಲ್ಲವ ಹುಡುಗಿನ ನೋಡಕ್ಕೆ. ಏನು ಮಾಡ್ತಾನ್ರಿ? ಜೊತೆಗೆ ತನ್ನ 4 ಮಂದಿ ಗೆಳೆಯರನ್ನ ಕರ್ಕೊಂಡೇ ಹೋಗಿರ್ತಾನ. ಭಯ ಅವನಿಗೆ, ಹೌದಿಲ್ರಿ? ಧೈರ್ಯ ಇಲ್ಲ ಅಂತ ಗಣಮಗನಿಗೆ. 4 ಮಂದಿ ಕರ್ಕೊಂಡು ಬಂದು ನೋಡಿದ, ಆಮೇಲೆ 50 ಮಂದಿ 60 ಮಂದಿ ಕರ್ಕೊಂಡು ಹೋಗಿ ಗಚ್ಚಿ ಮಾಡ್ಕೊಂಡು ಬಂದ. ಮದುವೆಗೆ 1000 ಮಂದಿ ಕೂಡಿಸಿ ಮದುವೆ ಮಾಡ್ಕೊಂಡ. ನೀವು ಗಂಡನ ಮನೆಗೆ ಬರೋಕೆ ಹೆಂಗೆ ಬಂದಿರಿ ಅವ್ವ? ಹೆಂಗೆ ಬಂದಿರಿ ಹೇಳ್ರಿ ನೋಡೋಣ. ಒಬ್ಬರೇ. ಎಷ್ಟು ಧೈರ್ಯ ಅದ ರೀ. ಗೊತ್ತಿಲ್ಲ, ಕೂನಿಲ್ಲ, ಪರಿಚಯ ಇಲ್ಲ, ಏನೇನೂ ಇಲ್ಲ ಕರೆ. ಆದರೂ ಸಹಿತ ಎಲ್ಲವನ್ನ ತೊರೆದು ನಂದು ಅಂತ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದ್ರಲ್ಲ, ನಿಮ್ಮ ಧೈರ್ಯ ದೊಡ್ಡದು ಏನು ಅವ್ರ ಧೈರ್ಯ ದೊಡ್ಡದು? ಹೆಂಗಂತೀರಿ ನೀವು? ನಿಮ್ಮದೇ ದೊಡ್ಡದು ಅಂತ, ಹೌದಿಲ್ಲ? ಈಗ ನಾವು ಮಲ್ಲಿಕಾರ್ಜುನನ ಜಾತ್ರೆಗೆ ಪಟ್ಟಿ ಕೇಳಾಕತ್ತೀವಿ, ನಿಮಗೆ ಪಟ್ಟಿ ಕೊಡ್ರಿ ಅಂತ ಕೇಳತ್ತಿರ್ತಾರೆ ಹಿರಿಯರು. ಅವ್ರಂತಾರೆ ನಮ್ಮ ಮನೆಯವ್ರನ್ನ ಕೇಳ್ಕೊಂಬಂದು ಇವತ್ತು ತಡ್ರಿ ಅಂತಾರೆ. ಹೆಂಗದ ರೀ? ಯಾರ್ದು ಮನೆ, ಯಾರ ಹೊಲ, ಯಾರ ಆಸ್ತಿ ಎಲ್ಲ ಅವಂದೇ ಅದ ಕರೆ. ಆದರೂ ಸಹಿತ ನಿಮ್ಮನ್ನು ಕೇಳಿ ಕೊಡ್ತೀನಿ ಅಂತಾನಂದ್ರ ಪರತಂತ್ರ ಆಗಿಬಿಟ್ಟ. ಆದ್ರೆ ನೀವು ಪರತಂತ್ರ ಇದ್ದವ್ರು ಸ್ವತಂತ್ರ ಆಗಿ ಮಾಡ್ಕೊಂಡ್ರಲ್ಲ, ನಂದು ಅಂತ ಹಕ್ಕು ಸ್ಥಾಪನೆ ಮಾಡ್ಕೊಂಡಿರಿ ನೀವು. ಫಸ್ಟ್ ಮದುವೆ ಆಗಿ ಬಂದಾಗ ಒಂದೀಟು ಅಂಜಿಕೆ ಇರ್ತದೆ ನಿಮಗೆ. ಏನಂತ? ಯಾರ ಮನೆಯಕ್ಕೆ ಅಂದ್ರೆ ಇಂಥವ್ರ ಮನೆಯಕ್ಕೆ, ಇಂಥವ್ರು ಸೊಸಿ. ಇದು ಯಾರ ಮನೆ ಅಂದ್ರೆ ಇದು ಇಂಥವ್ರು ನಮ್ಮ ಅತ್ತಿ ಮನೆ, ನನ್ನ ಗಂಡನ ಮನೆ ಅಂತ ಹೇಳ್ತಿರ್ತಾರೆ ಮೊದಲು ಬಂದರು. ಒಂದು 2-3 ಮಕ್ಕಳಾದ್ವು ಅಂದ್ರೆ ಆಮೇಲೆ ಏನಂತೀರಿ? ನನ್ನ ಮನೆ ರೀ ಅಂತೀರಿ, ಹೌದಿಲ್ರಿ? ಎಷ್ಟು ಧೈರ್ಯ ಬಂದದೀಗ. ಅವನು ನಂದು ಅಲ್ಲ ಅಂತಾನ, ಇದ್ದವ್ರು ನಂದಲ್ಲ ಅಂತ ಕುಂತಾರ, ನಂದು ಅಲ್ದವ್ರು ನಂದಂತ ಕುಂತೀರಿ ಅಂದ್ರೆ ಯಾರ ಧೈರ್ಯ ದೊಡ್ಡದೇವ? ನಿಮ್ಮದ ದೊಡ್ಡದು. ಆ ಸಾಮರ್ಥ್ಯ ನಿಮ್ಮೊಳಗದ. ಬಂದಿರಲ್ಲ, ಎಲ್ಲರೂ ಮದುವೆ ಮಾಡಿಕೊಂಡು ಎಲ್ಲರನ್ನೂ ತೊರೆದು ಬಂದಿರಿ. ಎಷ್ಟು ಧೈರ್ಯದಿಂದ ಸಂಸಾರ ಮಾಡ್ತೀರಿ. ಯಾರ ಬಲದ ಮ್ಯಾಗ ಅಂದ್ರೆ ಗಂಡ ನಿನ್ನನ್ನು ಪ್ರೀತಿ ಮಾಡ್ತಾನಂತ ಆ ಮನೆಯಾಗಿದ್ದಿ, ಹೌದಂತೀರ ಇಲ್ಲಂತೀರಿ? 4-6 ಮಂದಿ ಅಣ್ಣತಮ್ರದಾರ, ಎಲ್ಲರೂ ನೆಗೆಣ್ ಮಕ್ಕಳು ಕೂಡಿರಿ, ಅತ್ತಿ ಮನೆ ಸೊಸೆಯಾಗಿ ಬಂದಿರಿ. ಅತ್ತಿ ಕಿರಿಕಿರಿ ಮಾಡ್ತಿದ್ಲು, ನಾದಿಂದೇರು ಚಂದ ಕಿರಿಕಿರಿ ಮಾಡ್ತಿದ್ರು, ಚಂದ ಮಾತಾಡ್ತಿರ್ಲಿಲ್ಲ, ಅವ್ರು ಏನು ನಿನ್ನ ನೋಡ್ತಿರ್ಲಿಲ್ಲ, ಯೋಗಕ್ಷೇಮ ಕೇಳಲಿಲ್ಲ. ಗಂಡ ಬಂದ ಬಳಿಕ ಹೇಳ್ತಾಳ ಹೆಂಡ್ತಿ ಏನಂತ? ನೋಡ್ರಿ, ನಿಮ್ಮವ್ವ ನನಗೆ ಹಿಂಗೆ ಬೈದ್ಲು, ಹೌದಿಲ್ರಿ? ನಿಮ್ಮ ತಂಗಿ ನನಗೆ ಹಿಂಗೆ ಅಂದಳು, ನಿಮ್ಮ ಅಕ್ಕ ನನಗೆ ಹಿಂಗೆ ಅಂದಳು ನೋಡ್ರಿ, ನೆಗೇಣ ಮಕ್ಕಳು ನನಗೆ ಸೇರಂಗಿಲ್ಲ ನೋಡ್ರಿ ಅಂತ ಪಿರದಿ ಹೇಳ್ತೀರಿ ನೀವು. ಯಾವಾಗ ಹೇಳ್ತೀರಿ? ಏಕಾಂತದೊಳಗೆ ಇದ್ದಾಗ ಹೇಳ್ತೀರಿ ಗಂಡನ ಮುಂದೆ. ಎಲ್ಲ ಕೇಳಿದ ಬಳಿಕ ಅವ ಅಂತಾನಲ್ಲ, ಹೋಗ್ಲಿ ಬಿಡು ನಾ ಇದ್ದೀನಲ್ಲ ಅಂತಾನ. ಏನಂತನ್ರಿ? ಹೋಗ್ಲಿ ಬಿಡು, ಅವ್ರು ತಗೊಂಡು ಏನು ಮಾಡ್ತಿದ್ದಿ, ನಾ ಇದ್ದೀನಲ್ಲ ಅಂತ ಒಂದು ಗಂಡನ ಬಾಯಿಂದ ಶಬ್ದ ಬಂತಂದ್ರ ಇಡೀ ದಿನ ಎಲ್ಲ ಏನು ಕಷ್ಟಗಳನ್ನು ಅನುಭವಿಸಿದ್ದಿ ಎಲ್ಲವನ್ನ ಮರ್ತು ಬಿಡ್ತೀರಲ್ರಿ. ಮರ್ತಿರೇ ಇಲ್ಲಿ ಹೇಳ್ರಿ? ಯಾರ ಪ್ರೀತಿಗಾಗಿ ಮರ್ತೀರಿ? ಒಬ್ಬ ಗಂಡ ನನ್ನವದನ ಅಂತ ಆ ಧೈರ್ಯ ನಿಮಗಿತ್ತು ಅಂದ್ರ, ಆ ಪ್ರೀತಿ ನಿಮಗೆ ತೋರಿಸಿದಂದ್ರ ಯಾರಿಗೂ ಅಂಜಲಾರ್ದಂಗೆ ಬದುಕ್ತೀರಿ ನೀವು. ಏನಾರ ಹೇಳಕತ್ತಿದ್ದೆ ಮನೇನ ಕಿರಿಕಿರಿ ಅಂದ್ರೆ ಅವ ಅಂತ ಹಿಂಗಂತ ನನಗೆ ಗೊತ್ತಿಲ್ಲ ನೋಡು, ಇದ್ರಿರು ಹೋಗು ಅಂದ್ರ ಏನು ಮಾಡ್ತೀರಿ? ಯಾರಿಗೆ ಬೇಕಾಗಿದ್ದೆ ಅವರಿಗೆ ಬೇಡಾಗಿನಂದ್ರ ಈ ಮನೆಗೆ ಇದ್ದೇನು ಸಾರ್ಥಕದ ರೀ? ನಾ ಇರೋದೇ ತಪ್ಪು ಅಂತ ಪಾಶಿ ಹಾಕ್ಕೋತೀರಿ. ಯಾಕೆ ಪಾಶಿ ಹಾಕ್ಕೊಂಡ್ರಿ? ಯಾಕೆ ಸೋಡ್ ಚೀಟಿ ಕೊಡ್ತೀರಿ? ಯಾಕೆ ಬಿಟ್ಟು ಹೋಗ್ತೀರಿ ಗಂಡನ ಮನೆ ಅಂತ ಕೇಳಿದ್ರ
ಗಂಡಂದು ಒಂದು ಪ್ರೀತಿ ನಿಮಗೆ ಸಿಕ್ಕಿಲ್ಲ ಅಂತ. ಹೌದಿಲ್ರಿ? ಪ್ರೀತಿ ಅದ ಅಂತ ತಿಳ್ಕೊಂಡೆ ಎಲ್ಲ ಜಗತ್ತಿನೊಳಗೆ ಎಲ್ಲರೂ ಬದುಕಿವೆ. ನಾವು ಪರಸ್ಪರ ಪ್ರೀತಿಯಿಂದ ಜಗತ್ತು ಬದುಕ್ಯದ ಅಂದ ಬಳಿಕ ಪ್ರೀತಿ ಇಲ್ಲದ ಮನುಷ್ಯನೇ ಪ್ರಪಂಚದೊಳಗೆ ಇಲ್ಲವೇ ಇಲ್ಲ. ಆದ್ರೆ ಮಹಾತ್ಮರಂತರ ನಿನ್ನಲ್ಲಿರ್ತಕ್ಕಂಥ ಆ ಪ್ರೀತಿ ಪ್ರಪಂಚದೊಳಗೆ ಉಪಯೋಗ ಮಾಡಕತ್ತಿದೆ ಅಂದ್ರ ಗಂಡನ ಮೇಲಿಟ್ಟಿ ಅಂದ್ರ ಅದೇನು ಅನ್ಸ್ಕೊತದ? ಕಾಮ ಅನಿಸ್ಕೋತು. ಅದೇ ಪ್ರೀತಿ ಮಗನ ಮ್ಯಾಗಿಟ್ಟಿ ಅಂದ್ರ ಮೋಹ ಅನಿಸ್ಕೋತು. ದುಡ್ಡಿನ ಮ್ಯಾಗಿಟ್ಟಿ ಪ್ರೀತಿಯನ್ನಂದ್ರ ಲೋಭ ಅನಿಸ್ಕೋತು. ಅದೇ ಪ್ರೀತಿಯನ್ನ ಪರಮಾತ್ಮನಲ್ಲಿಟ್ಟಿ ಅಂದ್ರ ಅದೇ ಭಕ್ತಿ ಅನಿಸ್ಕೋತು. ನೋಡ್ರಿ, ಭಕ್ತಿ ಅಂದ್ರೆ ಗೊತ್ತಾತಿಲ್ಲ ನಿಮಗೆ? ಎಷ್ಟು ಪ್ರಪಂಚದ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿರಲ್ಲ, ಸ್ವಲ್ಪ ಪರಮಾತ್ಮನ ಮೇಲೆ ಇಡ್ರಿ ಅಂತಾರ ಅವರು. ಜಿತನಾ ಪ್ರೇಮ ಹರಾಮ ಸೆ ಹೈ ಉತನೇ ಪ್ರೇಮ ಹರಿ ಸೆ ಹೋಯ್, ಚಲೆ ಜಾಯ ವೈಕುಂಠಕೋ ಬಾಹನ ಪಕಡೆ ಕೋಯ್. ಮಹಾತ್ಮ ಅಂತಾನ, ಎಷ್ಟು ನಿನ್ನಲ್ಲಿರ್ತಕ್ಕಂಥ ಸಮಸ್ತ ಪ್ರೀತಿಯನ್ನ ಹರಾಮದ ಮೇಲೆ ಇಟ್ಕೊಂಡಿದಿ, ಯಾವುದು ನಿನಗೆ ದುಃಖ ಕೊಡ್ತದ, ಯಾವುದು ಒಂದು ದಿನ ಕೈ ಬಿಟ್ಟು ಹೋಗ್ತದ ಅಂತ ನಶ್ವರವಾಗಿರ್ತಕ್ಕಂಥ ಪದಾರ್ಥಗಳ ಮೇಲೆ ಏನು ಪ್ರೀತಿಯನ್ನ ಇಟ್ಟಿದೆಲ್ಲ, ಅಷ್ಟೇ ಪ್ರೀತಿಯನ್ನ ಪರಮಾತ್ಮನಲ್ಲಿ ಇಟ್ಟಿದ್ದಿ ಅಂದ್ರ ಏನಾಗುತ್ತದ್ರಿ? ನಿನ್ನ ಪರಮಾತ್ಮ ನಿನ್ನ ವೈಕುಂಠಕ್ಕೆ ಒಯ್ತಾನಂತ. ನಿನ್ನ ಯಾರು ಕೈ ಹಿಡಿಯೋರಿಲ್ಲ ಪ್ರಪಂಚದೊಳಗ, ನೀನೇ ದೇವರಾಗಿ ಬಿಡ್ತೀಯಪ್ಪ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಅಪವಿತ್ರವಾಗಿರ್ತಕ್ಕಂಥ ಪ್ರೀತಿಯನ್ನ ಅಪವಿತ್ರವಾಗಿರ್ತಕ್ಕಂಥ ವಸ್ತುಗಳ ಮೇಲಿಟ್ಟು ಹಾಳು ಮಾಡ್ಕೊಳಕತ್ತಿದೆಲ್ಲ. ನಿಜಗುಣರಂತಾರ, ಪರಮಾತ್ಮನನ್ನ ನಂಬು. ಜಗತ್ತಿನೊಳಗ ಕಷ್ಟ ಸುಖ ಅಂತ ಏನಾದರೂ ಬಂತು ಅಂದ್ರ ಭಗವಂತನ ಮುಂದೆ ಹೇಳ್ಕೊ. ಪ್ರಪಂಚದೊಳಗೆ ಅವನು ಬಿಟ್ರೆ ನಿನ್ನವ್ರು ಅಂತಕ್ಕಂಥವ್ರು ಯಾರದಾರ್ರಿ? ಪರಮಾತ್ಮ ಒಬ್ಬನೇ ನಿಮ್ಮವಾಗತಾನ. ಪರಮಾತ್ಮನನ್ನೇ ನಂಬ್ರಿ. ಅಸ್ಥಿರವಾಗಿರ್ತಕ್ಕಂಥ ಪ್ರಪಂಚವನ್ನು ನಂಬಲಿಕ್ಕೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಕಲಿಸಕತ್ತಾರ, ಭಕ್ತಿಯನ್ನ ಮಾಡ್ರಿ. ಸಣ್ಣ ವಯಸ್ಸಿನಲ್ಲಿದ್ದರೂ ಕೂಡ ಭಕ್ತಿಯನ್ನ ಮಾಡಿ ಪರಮಾತ್ಮನ ಸ್ವರೂಪವನ್ನು ಕಂಡಿರ್ತಕ್ಕಂಥ ಇತಿಹಾಸಗಳನ್ನು ನಾವು ಕೇಳ್ತೀವಿ. ಕೋಳೂರು ಕೊಡಗುಸು ಎಷ್ಟು ವರ್ಷದ ಸಣ್ಣ ಬಾಲಕಿ ಆಕಿ. ನೀವು ಸ್ಕೂಲ್ ಒಳಗೆ ಪಾಠ ಇತ್ತು ಹಿಂದಕ್ಕೆಲ್ಲ, ಎಲ್ಲ ಪಾಠಗಳು ಭಕ್ತಿವು ನೀತಿ ಕಥೆಗಳನ್ನು ಒಂದೊಂದಾಗಿ ಇಟ್ಟಿರ್ತಿದ್ರು. ಈಗಿನ ಶಾಲ್ಯಾಗ ಅಂಥವೇನೂ ಇಲ್ಲ. ಧರ್ಮ ಗೊತ್ತಿಲ್ಲ, ನೀತಿ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಯಾಕ ಅಂತ ಪಾಠ್ಯ ಪುಸ್ತಕಗಳಲ್ಲಿ ಅವು ಬರಲೇ ಇಲ್ಲ. ಹಿಂದಕ್ಕೆಲ್ಲ ಮಹಾಭಾರತ ರಾಮಾಯಣದ ಕಥೆಗಳನ್ನು ಹೇಳುತ್ತಿದ್ರು. ಅದರಿಂದ ಒಂದೀಟು ಗೊತ್ತಾಗ್ತಿತ್ತು ಹಿಂಗೆ ಅದಲ್ಲಪ್ಪ ಅಂತ. ಇವತ್ತು ರಾಮಾಯಣದೊಳಗೆ ಯಾರದಾರಂತನೂ ಗೊತ್ತಿಲ್ಲ, ಮಹಾಭಾರತ ಅಂದ್ರೆ ಯಾರ ಜೊತೆಗೆ ಯುದ್ಧ ಆಯ್ತು ಅಂತನೂ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವನು ಹೇಳಲೇ ಇಲ್ಲ. ಶಿಕ್ಷಕರು ಅದನ್ನು ಕಲಿಸ್ಬೇಕಿತ್ತು, ಕಲಿಸ್ಲಿಲ್ಲ. ನೀತಿಯನ್ನು ಹೇಳಬೇಕಿತ್ತು, ಹೇಳಲಿಲ್ಲ. ಅದಕ್ಕೆ ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಂತ ಆಗ್ಯಾವ. ಅದಿಟ್ಟು ಇಂಗ್ಲೀಷ್ ಮಾತಾಡಕತ್ತಂದ್ರೆ ನಿಮಗೂ ಭಾಳ ಖುಷಿ, ಹೌದಿಲ್ರಿ? ನಮ್ಮ ಮಗ ಇಂಗ್ಲೀಷ್ ಮಾತಾಡ್ತದ, ನನ್ನ ಮಗ ಹಿಂದಿ ಮಾತಾಡ್ತದ, ನನ್ನ ಮಗ ಭಾಳ ಶಾಣೆ ಆಗ್ಯದಂತ ಖುಷಿ ಪಡ್ತೀರಿ. ನನ್ನ ಮಗ ಎಷ್ಟು ಸಂಸ್ಕಾರವಂತ ಆಯ್ತಂತ ಯಾವ್ರ ತಂದೆ ತಾಯಿ ವಿಚಾರ ಮಾಡಿರೇನು? ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡೋದು ಗೊತ್ತಾಗಲಿಲ್ಲ. ಹಿಂದಕ್ಕೆಲ್ಲ ಅಜ್ಜಿಗಳು ಅಜ್ಜಂದಿರಿದ್ರು ಮನೆಯಾಗಂದ್ರ ಏನು ಮಾಡ್ತಿದ್ದರ್ರಿ? ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳ್ಕೋತ ಕುಂದಿರ್ತಿದ್ರು ಮೊಮ್ಮಕ್ಕಳ ಮುಂದೆ. ಈಗ ಯಾರು ಅಜ್ಜಿಗಳು ಮೊಮ್ಮಕ್ಕಳ ಮುಂದೆ ಕುಂದಿಸ್ಕೊಂಡ್ರಿ ಹೇಳ್ರಿ ನೋಡೋಣ? ಧಾರಾವಾಹಿ ನೋಡೋಕೆ ಒತ್ತು ಸಾಲ್ವಲ್ತು, ಹೌದಿಲ್ರಿ? ಏನು ಭಾರಿ ಭಾರಿ ಧಾರಾವಾಹಿ ಅವೆಲ್ಲ ಬಿಟ್ಟು ಬಂದು ಇಲ್ಲಿ ಕುಂತಿರಲ್ಲ, ನಮ್ಮದು ಭಾಗ್ಯನೇ, ನಂದ ಪುಣ್ಯ ಅಂತೀನಿ ನಾನು. ಯಾಕಂತ ಕೇಳ್ರಿ, ಎಲ್ಲ ಊರಿಗೆ ಪ್ರವಚನಕ್ಕೆ ತಿರುಗ್ತೀವಿ ನಾವು. ನಿಮ್ದು ಒಂದೇ ಊರು ಅಲ್ಲಲ್ಲ, ಎಲ್ಲ ಊರಿಗೆ ಹೋಗಿರ್ತೀವಿ. ಇದೇ ಟೈಮಿಂಗ್ ಇರ್ತದ ಪ್ರವಚನದ್ದು, ಮಂದಿನೇ ಇರಲ್ಲ. ಅದ್ರಾಗ ವಿಶೇಷ ನೀವರ ಅವುಗಳು ಇರಂಗನೇ ಇಲ್ಲ. ಯಾಕ್ರಿ ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಅದ ಅಂತ ಕೇಳ್ಬೇಕು. ಏನು ಭಾರಿ ಭಾರಿ ಸೀರಿಯಲ್ ಅದಾವ್ರಿ, ಅವು ಬಿಟ್ಟು ಹೆಂಗೆ ಬರ್ತಾರ್ರಿ? ಅದಕ್ಕೆ ಬರಲ್ಲ ಹೆಣ್ಮಕ್ಳು ಅಂತಾರೆ. ನೀವು ಬಿಟ್ಟು ಬಂದಿರಲ್ಲ, ನಿಮಗೆ ಅದರಾಗಿಂತ ಇದ್ರಾಗ ಆಸಕ್ತಿ ಹೆಚ್ಚದ ಅಂತ ತೋರ್ಸಕತ್ತೀರಿ. ನಿಮ್ಮಲ್ಲಿ ಭಕ್ತಿ ತೋರಕತ್ತದ, ಆ ಭಕ್ತಿನೇ ನಿಮ್ಮನ್ನು ಇಲ್ಲಿಗೆ ಎಳ್ಕೊಂಬಂದದ ನೋಡ್ರಿ. ಎಷ್ಟು ದೂರಿಂದ ಬಂದಿರಿ? ಎಲ್ಲೋ ಹೊಲ 3-4 ಕಿಲೋಮೀಟ್ರ್ಗಳಿಂದ ನಾವು ಕಾರ್ನ್ಯಾಗ ಹೋಗಕ್ಕೆ ಬೇಸರ ಮಾಡ್ಕೋತೀವಿ. ಯಾರ ಪ್ರಸಾದ ಕರೆದ್ರೆ ನೀವು ಅಲ್ಲಿಂದ ಇಲ್ಲಿ ತನ ನಡ್ಕೋತ ಬಂದು ಇಟೆಲ್ಲ ಭಗವಂತನ ಸನ್ನಿಧಾನದೊಳಗೆ ಕುಂತು ಇಷ್ಟು ಪ್ರವಚನ ಕೇಳಿ ಪರಮಾತ್ಮನ ನಾಮಸ್ಮರಣೆ ಮಾಡಿ ಈಟು ಪುಣ್ಯ ಭಾಗಿ ಆಗಾಕತ್ತೀರಿ ಅಂತ ಎಂಥ ಭಾಗ್ಯ ಇರ್ಬೇಕವ ನಿಮ್ಮದು. ಪುಣ್ಯ ಅದ ರೀ, ಯಾರೋ ಮಾಡಿರ್ತಕ್ಕಂಥ ಪುಣ್ಯ ಇವತ್ತು ನಿಮಗೆ ತಟ್ಟಕತ್ತದದು. ಅದಕ್ಕೆ ಆ ಭಾಗ್ಯ ಸಿಕ್ಕದ.
ನಾ ಹೇಳೋದೇನಂದ್ರೆ ಆ ಸೀರಿಯಲ್ಲು ಧಾರಾವಾಹಿಗಳನ್ನು ನೋಡೋದ್ರಿಂದ ಮತ್ತಿಷ್ಟು ಮನಸ್ಸಿಗೆ ಉದ್ವೇಗಗಳಾಗುತ್ತವೆ, ಮತ್ತಿಷ್ಟು ರಾಗದ್ವೇಷಗಳು ಹೆಚ್ಚಾಗುತ್ತವೆ. ಒಂದಿಷ್ಟು ಒಳ್ಳೊಳ್ಳೆ ಕಥೆಗಳನ್ನು, ಕಾದಂಬರಿಗಳನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳು ಕೂಡ ಸಂಸ್ಕಾರವಂತರಾಗುತ್ತಾರ. ಅವರಿಗೂ ಕೂಡ ಜೀವನದಲ್ಲಿ ಹೆಂಗೆ ಬದುಕಬೇಕು ಅಂತಕ್ಕಂಥ ಒಂದು ರೀತಿಯನ್ನು ಕಲಿಸಿಕೊಡಬೇಕಾಗ್ತದ. ಅದು ಪ್ರತಿಯೊಬ್ಬ ತಂದೆ ತಾಯಿಗಳ ಜವಾಬ್ದಾರಿ ಅದ. ತಿಳ್ಕೊಳ್ರಿ, ಭಕ್ತಿ ಅಂದ್ರೇನು, ಹಿರಿಯರಂದ್ರೇನು, ಗುರುಗಳಂದ್ರೇನು, ತಂದೆ ತಾಯಿ ಅಂದ್ರೇನು, ಇವು ಎಲ್ಲವನ್ನ ನೀವು ಕಲಿಸ್ಬೇಕು ಮನೆಯಾಗ. ಶಾಲ್ಯಾಗ ಕಲಿಸಂಗಿಲ್ಲ, ಅವರು ಕಲಿಸ್ಯಾರೇನು ಕಲಿಸಂಗಿಲ್ಲ. ಮೊಮ್ಮಕ್ಕಳಿದ್ವು ಅಂದ್ರೆ ಅವಕ್ಕೆ ನಮಸ್ಕಾರ ಮಾಡಿಸ್ಕೊರಿ ಒಂದಿಟ್ಟು, ಬಾ ಕಾಲಿಗೆ ಬೀಳು ಅಂತ. ನೀವು ಹಂಗೆ ಹೇಳಂಗಿಲ್ಲ. ಅತ್ತಿ ಬಂದ್ಲೋಡು ಒದಿ ಅಂತ ಕಲಿಸ್ತೀರಿ, ಕಲಿಸಿರಿಲ್ಲ. ಅತ್ತಿ ಬಂದೋಡು ಮದುವೆ ಮಾಡ್ಕೋತೇನು ಅಂತ ಕೇಳ್ತೀರಿ. ಅವಕ್ಕೆ ಹ್ಞೂ ಅಂತ. ಅವಕ್ಕೆ ಮದುವೆ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿರಂಗಿಲ್ಲ. ಏನು ಹೇಳ್ತಾ ಅದಕ್ಕೆ ಹ್ಞೂ ಅಂತಾವ. ಒದಿ ಅಂದ್ರೆ ಒದ್ದು, ಬಡಿ ಅಂದ್ರೆ ಬಡದು. ಮಕ್ಕಳ ಮನಸ್ಸು ಬಹಳ ಪವಿತ್ರ ಇರ್ತದ್ರಿ. ಆ ಮಕ್ಕಳ ಮನಸ್ಸಿನೊಳಗೆ ಏನು ಬೀಜ ಬಿತ್ತೀರಿ ಅದೇ ಹೆಮ್ಮರ ಆಗಿ ಬೆಳಿತದ. ಒದಿ ಅಂದಿ, ಇವತ್ತು ಅತ್ತಿ ಒದ್ದ, ನಾಳೆ ನಿನ್ನ ಒದಿತೇನೆ. ದೊಡ್ಡವಾಗಿಂದವ ಒದಿತೇನಿಲ್ಲ ಅಪ್ಪ ಅವನ್ನ. ಯಾಕೆ ಒದ್ದ? ಕಲಿಸಿದವ್ರು ನೀವಿದ್ದೀರಿ, ಒದಸ್ಕೋರಿ ಅಂತಾರ ಅವರು. ಹೌದಂತೀರ ಇಲ್ಲ? ಅದೇ ನಮಸ್ಕಾರ ಮಾಡೋದು ಕಲಿಸಿದ್ರಿ ಅಂದ್ರೆ ನಮಸ್ಕಾರ ಮಾಡ್ತಿದ್ದು ರೀ ಮಕ್ಕಳು. ಪರಮಾತ್ಮನ ಮುಂದೆ ಬಂದು ಕೈ ಮುಗಿ ಅಂದ್ರೆ ಕೈ ಮುಗಿತಿದ್ದು. ಸಣ್ಣ ವಯಸ್ಸು ಅಂದ್ರೆ ಅದು ಹೆಂಗದ ಅಂದ್ರೆ ಬಿಳಿ ಕಾಗದ ಇದ್ದಂಗೆ, ಅದು ಸ್ವಚ್ಛವಾಗಿರ್ತಕ್ಕಂಥ ಕಾಗದ. ಅದ್ರೊಳಗೆ ಏನು ಮೂಡಿಸ್ತೀರಿ ಅದು ಮೂಡ್ತದ ನೋಡಿ. ಮೂಡ್ಸೋ ಜವಾಬ್ದಾರಿ ನಿಂಬುದು. ನೀವು ಕುಂತಿರಲ್ಲ ಮುಂದೆ ಅವ್ವ ತಾಯಿ ಜವಾಬ್ದಾರಿ ಭಾಳ ದೊಡ್ಡದಿರ್ತದ. ಅವ್ರ ಅಪ್ಪುಗಳು ಏನು ಮಾಡ್ತಾರೆ, ಅವ್ರು ಇಟ್ಟು ಎದ್ಕೋತಾರ, ಮುದ್ದಾಡ್ತಾರ, ಓದ್ತಾರ, ಹೊರಗೆ ತಿರುಕೋತ. ಆದ್ರೆ ಹೆಚ್ಚು ಸಮಯವನ್ನು ಮಕ್ಕಳು ಯಾರ ಹತ್ರ ಕಳಿತೇವು? ನಿಮ್ಮ ಹತ್ರ ಕಳಿತೇವಿಲ್ಲ. ತಂದೆಕ್ಕಿಂತ ತಾಯಿ ಹತ್ರ ಹೆಚ್ಚು ಸಮಯ ಕಳಿತೇವಂದ್ರೆ ನೀ ಹೆಂಗಿರ್ತಿದಿ ನಿನ್ನ ಮಕ್ಕಳು ಹಾಗೆ ಬೆಳಿತೇವೆ. ಅದಕ್ಕೆ ಮಗಳು ಗಂಡನ ಮನೆಗೆ ಹೋದ ಬಳಿಕ ಏನಾರ ಕೆಲಸ ಮಾಡಾಕ ತಪ್ಪಿದ್ಲು, ಏನಾರ ಮಾಡಿದ್ಲು ತಪ್ಪು ಕೆಲಸ ಅಂದ್ರೆ ಏನಂತ ಬೈತಾಳ ಅತ್ತಿ? ನಿಮ್ಮ ಅಪ್ಪ ಇದೇ ಕಲಿಸ್ಯಾನಂತಾಳೇನು? ಏನಂತಾಳ್ರಿ? ನಿಮ್ಮವ್ವ ಇದೇ ಕಲಿಸ್ಯಾಳೇನು ಅಂತಾಳ ಆಕಿ. ಹೌದಿಲ್ಲ? ಯಾಕೆ ಅವನ ಹೆಸರು ತಗೋತಾರ, ಅಪ್ಪನ ಹೆಸರು ತಗೊಳಂಗಿಲ್ಲ? ಗೊತ್ತದ ಅವರಿಗೆ ಅವು ಏನು ಕಲಿಸಿ ಕೊಡ್ತಾಳ, ಮಕ್ಕಳು ಅದೇ ಕಲಿತೇವಂತ ಗೊತ್ತದ ಅವರಿಗೆ. ಅದಕ್ಕೆ ನಿಮ್ಮನ್ನೇ ಬೇಯ್ತಾರ, ಅವ್ರು ನಿಮ್ಮನ್ನೇ ಬೈತಾರ. ಅದೇ ಒಂದಿಷ್ಟು ದಿನಾ ದೇವ್ರ ಗುಡಿ ಕರ್ಕೊಂಬರ್ರಿ, ನಮಸ್ಕಾರ ಮಾಡೋದು ಕಲಿಸ್ರಿ. ಮನ್ಯಾಗ ಅಜ್ಜ ಅಜ್ಜಿ ಇದ್ರಂದ್ರೆ ಕಾಲು ಬೀಳನ್ರಿ, ನೀವು ಬೀಳಿಸ್ಕೋರಿ. ಗೊತ್ತಾಗ್ತದ ಏನಪ್ಪ ದೈವ ಅಂದ್ರೇನು, ತಂದೆ ತಾಯಿ ಇವರೆಲ್ಲರ ಸಂಸ್ಕಾರಗಳನ್ನು ಕೊಟ್ಕೋತ ಹೋದ್ರ ಆ ಮಕ್ಕಳಲ್ಲಿ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಒಮ್ಮೆ ಮೂಡಿತು ಅಂದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ತಾಕತ್ತದ ಅದ್ರೊಳಗೆ. ಒಂದು ಊರೊಳಗೆ ಒಬ್ಬ ಭಾಳ ಬಡ ಕುಟುಂಬ, ಭಾಳ ಬಡತನ ಅಂದರೆ ಕೆಟ್ಟ. ಹೌದಂತೀರ ಇಲ್ಲ? ಇವತ್ತಿನ ಕಾಲದಾಗ ಯಾರು ಬಡತನ ಇಲ್ಲ. ಆಗ ಭಾಳ ಬಡತನ ಪರಿಸ್ಥಿತಿ ಇರ್ತಿತ್ತು. ಒಂದು ಹೊತ್ತು ಊಟ ಮಾಡೋಕ್ಕೂ ಗತಿ ಇರ್ತಿರ್ಲಿಲ್ಲ, ಅಷ್ಟು ಬಡತನ. ಬರಬಾರ್ದು ಅದು ಬಡತನ. ಅನುಭವಿಸಿದವ್ರಿಗೆ ಗೊತ್ತಾಗ್ತದ್ರಿ, ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೆ ಗೊತ್ತಾಗಂಗಿಲ್ಲ. ನಿಮಗೆ ಗೊತ್ತಿಲ್ಲ ಅದು ಬಡತನ ಅಂದ್ರೆ ಏನಂತನೇ ಗೊತ್ತಿಲ್ಲ. ಯಾಕೆ? ಸರ್ಕಾರ ಬೇಕಾದಷ್ಟು ಅಕ್ಕಿ ಕೊಡಕತ್ತದ, ರೊಕ್ಕ ಕೊಡಕತ್ತದ, ಏನು ತ್ರಾಸದ ಹೇಳ್ರಿ? ಮತ್ತು ಮೇಲೆ ದುಡಿದು ರೊಕ್ಕ ತರ್ತೀರಿ, ಎಲ್ಲರ ತಿರುಗಾಡಕ್ಕೆ ಬಸ್ ಫ್ರೀ ಆಗ್ಯದ. ಜಗತ್ತ ನೋಡಿ ಬಂದಿರಿ ನೀವು ಹೆಣ್ಮಕ್ಳು, ಹೌದಿಲ್ರಿ? ಈಟ್ ಅನುಕೂಲ ಇದ್ದಾಗ ಕಷ್ಟ ಅಂದ್ರೆ ಏನು ಗೊತ್ತಾಗ್ತದ? ಹಿಂದಕ್ಕೆಲ್ಲ 1 ಒಪ್ಪತ್ತು 2 ಒಪ್ಪತ್ತು ಉಪವಾಸ ಮಲಗಿರ್ತಕ್ಕಂಥವ್ರು ನೋಡ್ತಿದ್ದೀವಿ ನಾವು. ಹೇಳ್ತಿದ್ರು ಹಿಂದ ಕಿರಿಯರು, ಮಕ್ಕಳಿಗೆ ಉಣಿಸಿ ತಾವು ಉಪವಾಸ ಮಲಗ್ತಿದ್ರು. ಅಂಥದ್ದು ಒಂದು ಬಡ ಕುಟುಂಬ. ಸಣ್ಣ ವಯಸ್ಸಿನಲ್ಲಿ ಗಂಡ ತೀರಿ ಹೋಗಿಬಿಟ್ಟ. ತಾಯಿ ಒಬ್ಬಾಕಿ, ಸಣ್ಣ ಮಗು ಒಂದೇ ಇತ್ತು. ಆ ಮಗನ ಕಟ್ಕೊಂಡು ಬದುಕ್ತಿದ್ಲು ತಾಯಿ. ದಿನಾ ಕೂಲಿ ಮಾಡಿ ಬರ್ತಿತ್ತು, ದಿನಾ ಕೂಲಿ ಮಾಡಬೇಕು. ಬಂದು ರೊಕ್ಕದಾಗ ಅಡುಗೆಗೆ ಏನಾರ ಸಾಮಾನು ತರಬೇಕು, ಅದನ್ನೇ ಅವ್ವ ಮಗ ಅಡುಗೆ ಮಾಡ್ಕೋಬೇಕು, ಉಣ್ಬೇಕು, ಮಲಗಬೇಕು. ಇಂಥ ಪರಿಸ್ಥಿತಿ ಒಳಗೆ ಮಗು ಬೆಳೀತಾ 7-8 ವರ್ಷದವ ಮಗ ಆದ. ತಾಯಿಗೆ ಆಸೆ, ಎಲ್ಲ ತಾಯಂದಿರಿಗೂ ಆಸೆ ಇರ್ತದೆ. ಏನಂತ? ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು, ನಮ್ಮ ಮಕ್ಕಳು ಸುಖಿಗಳಾಗಬೇಕು. ನಾವು ವಿದ್ಯೆ ಕಲ್ತಿಲ್ಲ ಅಂದ್ರೆ ಏನಾಯಿತು? ನನ್ನ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು, ದೊಡ್ಡ ಸಾಹೇಬ್ರು ಮಾಡಬೇಕು, ಮಾಸ್ಟರ್ ಮಾಡಬೇಕು, ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕಂತ ಎಲ್ಲ ತಾಯಂದಿರ ಕನಸದು. ಆಕಿ ಅಂದ್ಲು, ನಮ್ಮೂರಾಗ ಎಲ್ಲ ಹುಡುಗರು ಸ್ಕೂಲಿಗೆ ಹೋಗ್ತಾರ,
ಸಾಲಿ ಕಲಿಯಾಕತ್ತಿದು. ನನ್ನ ಮಗನು ಸಾಲಿ ವಯಸ್ಸಿಗೆ ಬಂತು, ನಾ ಇನ್ನೂ ಸಾಲಿಗೆ ಹಚ್ಚಲಿಲ್ಲಲ್ಲ, ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡ್ತಿದ್ಲು. ಮಗು ಅಂತೂ ಎಲ್ಲರೂ ಪಾಟಿ ಚೀಲ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು ನೋಡಿ. ಅವ್ವ ನನಗೂ ಸಾಲಿಗೆ ಹಚ್ಚು ಅಂತ ಹೇಳ್ತಿತ್ತು ಅವ್ರವ್ಗ. ಆಕೆ ಕಣ್ಣಾಗ ನೀರು ಬರ್ತಿತ್ತು. ಸಾಲಿ ಕಲಿಸ್ಬೇಕಂದ್ರೆ ಈಗೇನು ಸಾಮಾನ್ಯ ಅದ ಏನು? ಈಗೆಲ್ಲ ನೀವು ಇನ್ನು ಹಳ್ಳ್ಯಾಗ ಕನ್ನಡ ಸಾಲಿ ಕಲಿಸ್ತೀರಿ, ರೊಕ್ಕ ಇರಂಗಿಲ್ಲ. ಆದ್ರೆ ಸಿಟಿಯಾಗ ನೋಡ್ರಿ ನೀವು ಬೇಬಿ ಸಿಟ್ಟಿಂಗ್ ಅಂತ ಇರ್ತಾವ. ಆಗ 4-5 ವರ್ಷನ ಮಕ್ಕಳನ್ನ ಸಾಲಿಗೆ ಹಚ್ಚಿದ್ರೆ 80,000 ರೂಪಾಯಿ ಫೀಸ್ ಅದ ನಮ್ಮ ಗುಲ್ಬರ್ಗಕ್ಕೆ. 80,000 ಒಂದು ಮಗುವಿಗೆ ರೀ. ಮತ್ತಿನ್ನು ದೊಡ್ಡವಾಗಿ ಇಂಜಿನಿಯರ್ ಆಗತ್ತನ ಎಷ್ಟು ಖರ್ಚಾಗ್ತದ? ಬಡತಂದ ಕಲ್ಸೋದೇನದು ಸಾಲಿ. 100 ರೂಪಾಯಿ ಅಲ್ಲ, 10 ರೂಪಾಯಿಗೂ ಗತಿ ಇರಲಾರ್ದಂಥ ಪರಿಸ್ಥಿತಿ ಆ ತಾಯಿಗೆ. ಇನ್ನು ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರಲಿ ಅಂತ ತಿಳ್ಕೊಂಡು ತಾಯಿ, ಹೌದಪ್ಪ ನನಗೂ ಆಸೆ ಅದ, ನೀನು ಸಾಲಿ ಕಲಿಬೇಕು, ನೀನು ವಿದ್ಯಾವಂತನಾಗಬೇಕಂತ ಆಸೆ ಅದ ಮಗ, ಆದ್ರೆ ನನ್ನ ಹತ್ರ ದುಡ್ಡಿಲ್ಲ. ಹೆಂಗಾರ ಮಾಡಿ ಕಷ್ಟಪಟ್ಟು ಒಂದು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ನಿನ್ನ ಸಾಲಿ ಕಲಿಸೇ ತೀರ್ತೀನಿ ಅಂತ ತಾಯಿ ಮಗನಿಗೆ ಹೇಳಿದ್ಲು. ಖುಷಿ ಆಯ್ತದು. ಖುಷಿಗೆ ಆಯ್ತು ಹೆಂಗೆ ಮಾಡಬೇಕಂತ ತಿಳ್ಕೊಂಡು ಒಂದಿನ ಕೂಲಿಗೆ ಹೋಗಿ ಬಂದ್ಲು. ಅದ್ರಾಗ ಅರ್ಧ ರೊಕ್ಕ ಇಟ್ಕೊಂಡು ಅರ್ಧ ರೊಕ್ಕ ಸಾಮಾನು ತೊಗೊಂಡು ಬಂದು ಅಡುಗೆ ಮಾಡಿದ್ಲು. ಮಗನಿಗೆ ಹೊಟ್ಟೆ ತುಂಬ ಉಣಿಸಿದ್ಲು. ಚೂರು ಪಾರು ಉಳ್ದದ್ದು ತಾನು ಊಟ ಮಾಡಿ ಮಕ್ಕೋತು ಅವ್ವ. ನನ್ನ ಮಗನ ಸಾಲಿಗೆ ಹಚ್ಬೇಕಂತ. ಮರುದಿನ ಸಾಲಿಗೆ ಹೋಗ್ಬೇಕು, ಹಚ್ಚಿ ಬರ್ಬೇಕು, ಅವನಿಗೆ ಹೆಸರು ಹಚ್ಚಿ ಬರ್ಬೇಕಂತ ತಿಳ್ಕೊಂಡು ಮಗನ ಕರ್ಕೊಂಡ್ಲು. ಊರಾಗ ಸಾಲಿ ಇರಲಿಲ್ಲ, ಮತ್ತೊಂದು ಊರಿಗೆ ಹೋಗ್ಬೇಕಾಗ್ತಿತ್ತು. ಸಾಲಿಗೆ ಕರ್ಕೊಂಡು ಹೋದ್ಲು. ಅರಣ್ಯ ಮಾರ್ಗದೊಳಗೆ ಹೋಗ್ಬೇಕಿತ್ತು. ಕಾಡನ್ನು ದಾಟ್ಕೊಂಡು ಮತ್ತೊಂದು ಊರಿಗೆ ಹೋದ್ಲು. ಹೋಗಿ ಸ್ಕೂಲಿಗೆ ಹೋದ್ಲಂತ ಹೆಡ್ ಮಾಸ್ಟ್ರ್ ಹತ್ರ ಹೋಗಿ, ಯಪ್ಪ ನನ್ನ ಮಗನಿಗೆ ಒಂದಿಟ್ಟು ಸಾಲಿಗೆ ಹೆಸರು ಹಚ್ಕೋರಿ ಅಂದ್ಲು. ದುಡ್ಡು ಕಟ್ಟಬೇಕಾಗ್ತದವ ಅಂತ ಹೇಳಿದರು. ನೋಡ್ರಿಪ್ಪ ನನ್ನ ಹತ್ರ ಬಡಿವಿ, ಆದರೂ ನನ್ನ ಆಸೆ ಅದ ನನ್ನ ಮಗ ಸಾಲಿ ಕಲೀಲಿ ಅಂತ. ಇಷ್ಟೇ ದುಡ್ಡು ಅದಾವ ನೋಡ್ರಿ ನನ್ನ ಹತ್ರ, ಹೆಂಗಾರ ಮಾಡಿ ಹಚ್ಕೋರಿ ಅಂತ ಅಳಕತ್ತಿದ್ಲು. ಕರಗಿದ ಪುಣ್ಯಾತ್ಮ ದಯಾವಂತ ಇದ್ನೇನು ಮಾಸ್ಟ್ರು. ಆಯ್ತು ತಗೋರಮ್ಮ ಮತ್ತೆ ಯಾವಾಗಾರ ಕೊಡಂತೆ ಅಂತ ಸ್ಕೂಲ್ ಹೆಸರು ಹಚ್ಕೊಂಡ. ಆ ಮಗುಗೆ ಹೇಳಿದ, ನೋಡಪ್ಪ ನಾಳೆ ಹಿಡ್ಕೊಂಡು ನೀ ಸಾಲಿ ದಿನ ಬರಬೇಕು ಅಂತ ಹೇಳಿದ. ಆಯ್ತು ಅಂತ ಭಾರಿ ಖುಷಿ ಆಯ್ತು ರೀ ಅದಕ್ಕೆ. ಮೊದಲು ಸಾಲಿಗೆ ಹೋಗೋ ಖುಷಿನೇ ಇರ್ತಾವೆ ಎಲ್ಲ ಹುಡುಗರಿಗೆ. ಆಮೇಲೆ ಅಳಕ್ಕೆ ಚಾಲು ಮಾಡ್ತಾವೆ. ಯಾಕೆ ಓದೋದು ಬರೆಯೋದು ತ್ರಾಸ ಆಗಕತ್ತು ಅಂದ್ರೆ ಸಾಲಿ ಬೇಡಾಕತ್ತು ನೋಡ್ರಿ. ಮಕ್ಕಳಿಗೆ ಬರಕತ್ತಿತ್ತು, ಚಂದ ಓದಾಕತ್ತಿದ್ರು, ವಿದ್ಯೆ ಹತ್ತಿತ್ತು ತೆಲಿಗೆ ಅಂದ್ರೆ ಅವರು ನೀವು ಬ್ಯಾಡಂದ್ರೆ ಬಿಡಂಗಿಲ್ಲ ಮಕ್ಕಳು. ಹಂಗವ ಭಾಳ ಖುಷಿ ಆಯಿತು. ನಾನು ಸಾಲಿಗೆ ಹೋಗ್ತೀನಂತ ತಿಳ್ಕೊಂಡು ಮರುದಿನ ಜಲ್ದಿ ಎದ್ದ, ಸ್ನಾನ ಮಾಡಿ ಎಲ್ಲ ಬುತ್ತಿ ಕಟ್ಕೊಂಡ, ಪಾಟಿ ತಗೊಂಡ. ಅಮ್ಮ ನಡಿ ನಾನು ಸಾಲಿಗೆ ಬಿಟ್ಟು ಬಾ ಅಂದ. ತಾಯಿ ಅಂದ್ಲು, ನೋಡಪ್ಪ ನೀನು ದಿನ ಸಾಲಿಗೆ ಬಿಡೋದು ಕರ್ಕೊಂಬರೋದೇ ನನ್ನ ಕೆಲಸ ಅಂತ ತಿಳ್ಕೊಂಡಿದ್ದೇನು? ನಾ ದುಡಿಬೇಕು, ದುಡಿದ್ರೆ ನಮ್ಮ ಹೊಟ್ಟೆ ತುಂಬ್ತದ ಮಗ, ನೀವು ಒಬ್ಬನೇ ಹೋಗಿ ಬಾ ಅಂದ್ಲಂತ ಅವ್ರವ್ವ. ಒಬ್ಬನೇ ಹೋಗ್ಬೇಕಪ್ಪ, ನಾನು ದುಡಿಯಾಕೆ ಹೋಗ್ತೀನಿ ಅಂದ್ಲು. ಇಲ್ಲ ಅದು ದಟ್ಟವಾಗಿರ್ತಕ್ಕಂಥ ಅರಣ್ಯ. ಆ ಅರಣ್ಯದೊಳಗೆ ಕಾಡು ಪ್ರಾಣಿಗಳು ಬಂದು ತಿಂದ್ವಂದ್ರೆ ನನಗೆ ಭಯ ಆಗ್ತದ, ನಾವು ಹೋಗಂಗಿಲ್ಲ ಅಂತ ಅಳಕತ್ತಿತ್ತು. ತಾಯಿ ಅಂತಳ, ನನಗೆ ಬರೋಕ್ಕಾಗಂಗಿಲ್ಲ, ಹೋಗೋದು ನೀನು ಒಬ್ಬನೇ ಹೋಗ್ಬೇಕಪ್ಪ, ನಿನಗೆ ಯಾರೂ ಇಲ್ಲ ಅಂದ್ರೆ ಅಲ್ಲಿ ಅದಾನು ಹೋಗಿ ನಿಮ್ಮ ಅಣ್ಣ ಅಂತ ಹೇಳಿದ್ಲಂತ. ನಾ ಕರೆದ್ರೆ ಬರ್ತಾನೇನು ಅಂತ ಕೇಳಿತು ಹುಡುಗ. ಅಕ್ಕಿ ಅಂದ್ಲು, ನೋಡಪ್ಪ ಹೋಗು, ನಿನಗೆ ಎಲ್ಲಿ ಭಯ ಅನ್ನಿಸ್ತದ ನೋಡು, ಅವಾಗ ಅಣ್ಣ ಗೋಪಾಲಣ್ಣ ಬಾ ಅಂತ ಕರಿ, ಅವ ಬರ್ತಾನ ಅಂತ ಹೇಳಿಬಿಟ್ಲು. ಆಯ್ತಂತ ತಿಳ್ಕೊಂಡು ಹೋಯ್ತ್ರಿ ಮಗ. ನಡ ಮಧ್ಯದೊಳಗೆ ನಿಂತು ಅಂಜಿಕೆ ಆಗಾಕತ್ತು. ಆನೆ ಚೀರಾದ ಮಾಡಾಕತ್ತಿತ್ತು. ಎಲ್ಲ ಪ್ರಾಣಿಗಳ ಶಬ್ದ, ಪಕ್ಷಿಗಳ ಶಬ್ದ ಕೇಳಿ ಹುಡುಗಗೆ ಭಯ ಆಯಿತು. ಸಣ್ಣ ಹುಡುಗಿತ್ತು. ಅವಾಗ ಅವ್ರ ಅವ್ವನ ಮಾತು ನೆನಪಾಯ್ತು ಅದಕ್ಕೆ. ನೋಡ್ರಿ, ಅವ್ವನ ಮಾತು ಭಾಳ ನೆನಪಿಟ್ಕೊಂಡಿರ್ತಾವ ಮಕ್ಕಳು. ನೆನಪಾಯ್ತು, ನಿಮ್ಮ ಅಣ್ಣದನ ಅಂಜಿಕೆ ಬಂತಂದ್ರೆ ಕರಿ ಅಂದಾಳಲ್ಲ ನಮ್ಮವ್ವ ಅಂತ ತಿಳ್ಕೊಂಡು, ಅಣ್ಣ ಗೋಪಾಲಣ್ಣ ಎಲ್ಲಿದ್ದಿ ಬಾ ಅಂತ ಕರಿತು. ಹೃದಯ ತುಂಬಿ ಜೋರಾಗಿ ಕರಿತು. 12 ವರ್ಷದ ಹುಡುಗ ಬಂದೆ ಅಂತ ಓಡಿ ಬಂದ. ಯಾಕೋ ತಮ್ಮ ಅಂದ, ನನಗೆ ಭಾಳ ಅಂಜಿಕೆ ಆಗಕತ್ತದ, ಅರಣ್ಯವನ್ನು ದಾಟಿಸಿಬಿಡು, ನನಗೆ ಸಾಲಿಗೆ ಹೋಗ್ಬೇಕು ಅಂತು. ಆಯ್ತಂತ ತಿಳ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ಸಾಲಿತನ ಹೋಗಿಬಿಟ್ಟ. ಆಯ್ತಪ್ಪ ನೀ ಸಾಲಿಗೆ ಹೋಗಿನ್ನಂತ ಹೋದ. ಹೋದ ಸಾಲಿಯಾಕೆ ಹೋದ. ಬರ್ತಿದ್ದ ವಾಪಸ್ ಸಾಲಿ ಮುಗಿಸ್ಕೊಂಡು ಭಯ ಆಯಿತು. ಮತ್ತೂ ಕರೆದ, ಬಂದ. ತಾಯಿ ಅಂದ್ಲು, ನನ್ನ ಮಗ
ಖುಷಿಯಿಂದ ಸಾಲಿಗೆ ಹೋಗಿ ಬಂದದ, ಇದಕ್ಕೆ ಅಂಜಿಕೆ ಬಂದಿಲ್ಲೇನು ಅಂತ ತಿಳ್ಕೊಂಡು ಇನ್ನು ಕೇಳಿ ಕೆಣಕದ ಬೇಡ, ಅಲ್ಲಿ ಕೇಳಿದ್ರೆ ಮತ್ತೆ ಏನಾರ ಆಗ್ತದ ಬಾ ಅಂದಂದ್ರೆ ಬೇಡ ಬೇಡ ಕಿರಿಕಿರಿ ಅಂತ ಗಪ್ಪಾದ್ಲು. ಸಾಲಿಗೆ ಹೋಗಿ ಬಂದೇನು ಮಗ ಅಂದ್ಲು. ಹೋಗಿ ಬಂದೆ ಅಂತ. ಹಿಂಗೆ ಮತ್ತೆ ಮರುದಿನ ನಾಲ್ಕೆಂಟು ದಿನ ಹಿಂಗೆ ಹೋಯ್ತು ಬಂತು ಹೋಯ್ತು ಬಂತು. ತಾಯಿಗೆ ಚಿಂತೆ ಆಯಿತು, ನನ್ನ ಮಗ ಮೊದಲನೇ ದಿನನೇ ಹೋಗಾಕ ಕಳುತ್ತಿತ್ತು, ಇಷ್ಟು ಖುಷಿಯಾಗಿ ಹೋಗಾಕತ್ತದಲ್ಲ ಅಂತ ಆಕಿಗೆ ಚಿಂತೆಯಾಗಿ ಕೇಳಿದ್ಲಂತಪ್ಪ. ನಿನಗೆ ಅಂಜಿಕೆ ಬರವಲ್ತೇನು ಅರಣ್ಯವನ್ನು ದಾಟುವಾಗ ಅಂತ ಕೇಳಿದ್ಲಂತ. ಅಂಜಿಕೆ ಬರ್ತದ ನನಗೆ ದಿನ ಅಂತದು. ಮತ್ತು ಹೆಂಗೆ ಮಾಡ್ತಿದಿ, ನೀನೇ ಹೇಳಿದಲ್ಲ ನಿಮ್ಮ ಅಣ್ಣ ಗೋಪಾಲಣ್ಣ ಅದನ ಕರಿ ಎಂದಿ, ಕರೆದೆ ಬಂದ ಅಂತ ಹೇಳಿದ. ದಿನ ಬರ್ತಾನೇನು ಮಗ ಅಂತ ಕೇಳಿದ್ಲು. ಹ್ಞೂ, ನಾ ಕರೆದ ತಕ್ಷಣ ಬರ್ತಾನ, ಸಾಲಿ ದಾಟಿಸ್ತಾನ, ಊರು ಹಚ್ಚಿಸ್ತಾನ, ದಿನಾ ಇದೇ ಡ್ಯೂಟಿ ಮಾಡ್ತಾನೆ ನೋಡು ಅಂತ ಹೇಳಿತಂತ. ತಾಯಿ ಅಂದ್ಲು, ಯಾರಿದ್ದಿರಬೇಕು? ಮಗನ ಭಯ ಕಳೆಯಕ್ಕೆ ನಿಮ್ಮ ಅಣ್ಣ ಅಂತ ಹೇಳಿದ್ದೆ, ಯಾರಿದ್ದಿರಬೇಕಪ್ಪ ಅಂತ ಚಿಂತೆಯಾಗಿ ಆಕೆ ಹೋಗ್ಲಿ ಬಿಡು, ಏನಾರ ಒಟ್ಟು ಮಗ ಸಾಲಿ ಕಲಿಯಕತ್ತದ, ಯಾರ ದನ ಕಾಯ ಪಾರ್ಗೊಳದು ಇದ್ದಿರ್ಬೇಕಂತ ಹಿಂಗೆ ತಿಳ್ಕೊಂಬಿಟ್ಲಾಕಿ ತಾಯಿ. ಮರಿವೆ ಹಾಕಿತು, ಹಾಗೆ ನಡೀತದು. ಮುಂದೆ ಒಂದು ಸಲ ಏನಿತ್ತಂದ್ರೆ ಸ್ಕೂಲ್ ಮಾಸ್ಟರ್ ತಂದಿದ್ದು ಶ್ರಾದ್ದ ಇತ್ತಂತ. ಶ್ರಾದ್ದ ಅಂತ ಮಾಡ್ತಾರಲ್ಲ, ನೀವೇನಂತಿರೋದಕ್ಕೆ ಪುಣ್ಯತಿಥಿ ಅಂತ ಕರೀತಾರ. ಹಂಗೆ ಶ್ರಾದ್ದ ಇತ್ತು. ಮಾಸ್ಟ್ರು ಹೇಳಿದ್ರಂತ, ಎಲ್ಲ ಮಕ್ಕಳು ನಾಳೆ ಬುತ್ತಿ ತರಕ್ಕೆ ಹೋಗ್ಬೇಡ್ರಿ, ನಮ್ಮ ಮನೆಗೆ ನಿಮ್ಮೆಲ್ಲರಿಗೆ ಊಟ ಅಂತ ಹೇಳಿದ್ರಂತ. ಹುಡುಗರಿಗೆಲ್ಲ ಖುಷಿ ಆಯ್ತು, ನಾಳೆ ಸರ್ ಮನೆಗೆ ಊಟ ಅದ ಅಂತ. ಕಾರ್ಯಕ್ರಮ ಅದ, ಏನಾರ ಒಯ್ದು ಕೊಡಬೇಕಲ್ಲ ಮಾಸ್ಟ್ರಿಗೆ ಅಂತ ಎಲ್ಲ ಮಾತಾಡ್ತಿದ್ದು ಹುಡುಗರು ಕೂಡಿ. ನಾ ಅದು ತರ್ತೀನಿ, ನಾ ಇದು ತರ್ತೀನಿ ಅಂತ ಹೇಳ್ತಿದ್ವು ಅಂತ. ಇವನು ಕೇಳಿಸ್ಕೊಂಡು ಮನೆಗೆ ಬಂದ. ಯವ್ವ, ನಾಳೆ ನನಗೆ ಬುತ್ತಿ ಕಟ್ಟಬೇಡ ಅಂದ. ಯಾಕ? ನಮ್ಮ ಸ್ಕೂಲ್ ಸರು ಊಟ ಅವ್ರ ಮನೆಗೆ ಮಾಡಿಸ್ತಾರಂತ, ಅದಕ್ಕೆ ಬುತ್ತಿ ತರಬೇಡ ಅಂದಾರ ಅಂದ. ಚಲೋ ಆಯಿತು ಅಂತ ತಾಯಿ ಹೇಳಿದ್ಲು. ಮತ್ತು ಎಲ್ಲ ಹುಡುಗರು ಮಾತಾಡ್ತಿದ್ರು, ಏನಾದರೂ ಸರಿಗೆ ಗಿಫ್ಟ್ ಕೊಡ್ಬೇಕಂತ ಮಾತಾಡಕತ್ತಿದ್ರು. ನನಗೂ ಏನಾದರೂ ಕೊಡ್ಬೇಕು ಅನಿಸ್ತದ, ಕೊಡಮ್ಮ, ನಾನು ಒಯ್ದು ಕೊಡ್ತೀನಿ ಅಂತಂತ ಮಗ. ತಾಯಿ ಅಂದ್ಲು, ಅಲ್ಲೋ ನಾವು ಬಡತನದಾಗ ಬಳಲಕತ್ತೀವಿ, ನಮ್ಮ ಹತ್ರ ಏನದ ಕೊಡಾಕ? ₹1 ಗತಿ ಇರಲಾರ್ದಂಥ ಪರಿಸ್ಥಿತಿ ಅದ ನಂದು, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಿದ್ಲು ತಾಯಿ. ಹಾಗೆ ಹೋಗಿ ಊಟ ಮಾಡಿ, ಏನು ಹಂಗಾದ್ರೂ ಹೋಗಂಗಿಲ್ಲ ಅಂತ ಅಳಾಕತ್ತಿದ್ದಾವ. ಎಲ್ಲರೂ ಏನಾದರೂ ಒಂದು ಸಾಮಾನು ಒಯ್ದಿರ್ತಾರ, ನಾ ಹಾಗೆ ಹೋದೆ ಅಂದ್ರೆ ನನಗೆ ಅಪಮಾನ ಆಗ್ತದ ಹುಡುಗರೊಳಗೆ, ಅದಕ್ಕೆ ನಾ ಹೋಗಂಗಿಲ್ಲ ಸಾಲಿಗೆ ಅಂತ ಅಳ್ತಿದ್ದ. ತಾಯಿ ವಿಚಾರ ಮಾಡಿದ್ಲು, ಮಗ ಸಾಲಿಗೆ ಹೋಗ್ಬೇಕು ಹೆಂಗಾರ ಮಾಡಿ ಅಂತ ಹೇಳಿದ್ಲಂತ. ನೋಡಪ್ಪ, ನಿಮ್ಮ ಅಣ್ಣ ಬರ್ತಾನಲ್ಲ ಅಲ್ಲಿ ದಾರ್ಯಾಗ, ಅವನಿಗೆ ಕೇಳಿ ಏನು ಕೊಡ್ತಾನೆ ಅದನ್ನು ಒಯ್ಯಿ ಅಂತ ಹೇಳಿಬಿಟ್ಲಾಕಿ. ಖುಷಿ ಆಯ್ತು, ಅದಕ್ಕೆ ಕೇಳಿದ್ರೆ ಆಯ್ತಂತ. ಹೌದಲ್ಲ ಅಂತ ತಿಳ್ಕೊಂಡು ಬಂದ ಹುಡುಗ. ಬಂದ ಬಳಿಕ, ಅಣ್ಣ ಇವತ್ತು ನಮ್ಮ ಮಾಸ್ಟರ್ ಮನೆಯಾಗ ಶ್ರಾದ್ದ ಐತಿ, ಎಲ್ಲ ಹುಡುಗರು ಏನಾದರೂ ಒಯ್ತೀವಿ ಅಂತಾರ, ಅದಕ್ಕೆ ನನಗೂ ನೀ ಏನಾದರೂ ಕೊಡು. ಅವ್ವ ನಿನ್ನ ಕೇಳಂದಾಳ, ಆಕೆ ಹತ್ರ ಏನೂ ಇಲ್ಲಂತ, ನೀನೇ ಏನಾದರೂ ಕೊಡು ಅಂತ ಹೇಳಿದಾಗ ಅವ ಹಿಂದೆ ಕೈ ಮಾಡಿ ಮುಂದೆ ತೆಗೆದ ಒಂದು ಸಣ್ಣ ಗಿಂಡಿ ಪಾವು ಹಾಲು ಹಿಡಿಯಷ್ಟು ಅದ್ರೊಳಗೆ ಹಾಲಿದ್ವಂತ. ತಗೋ, ಇದನ್ನು ಒಯ್ದು ನಿಮ್ಮ ಮಾಸ್ಟ್ರಿಗೆ ಕೊಡು ಅಂತ ಹೇಳಿದ. ಅದಕ್ಕೇನು ಗೊತ್ತಿದ್ದು ಕಿಮ್ಮತ್ತು ಅದ, ಇದು ಕಿಮ್ಮತ್ತಿಲ್ಲ ಅಂತ ಮಕ್ಕಳಿಗೇನು ಗೊತ್ತಿರ್ತದ? ಆಳಿ ಕೊಟ್ರು ರೊಕ್ಕನೇ ಅಂತವು, ಹೌದಿಲ್ರಿ? ₹10 ನೋಟ್ ಒತ್ತಟ್ಟಿಗೆ ಇಡ್ರಿ, ಚಿಲ್ಲರ್ ₹1 ಇಡ್ರಿ, ₹1 ತೊಗೋತಾವ, ₹10 ನೋಟ್ ತೊಗೊಳಲ್ಲ ಅವು. ಯಾಕೆ ಅವು ಗೊತ್ತಿಲ್ಲ, ಇದು ನೋಟ್ ಅನ್ನೋದೇ ಗೊತ್ತಿಲ್ಲ. ಇದ್ರ ಕಿಮ್ಮತ್ತು ಈ ಚಿಲ್ಲರ್ಕಿಂತ ಇದಕ್ಕೆ ಹೆಚ್ಚದ ಅಂತಲೂ ಗೊತ್ತಾಗಂಗಿಲ್ಲ ಮಕ್ಕಳಿಗೆ, ಅದನ್ನೇ ತಗೋತಿರ್ತಾವ. ಹಂಗೆ ಅವನಿಗೆ ಗೊತ್ತಾಗಲಿಲ್ಲ, ಸಣ್ಣದು ದೊಡ್ಡದು ಇದೇನು ಅಷ್ಟು ನಿಕೃಷ್ಟ ಅಂತ ಅವನಿಗೆ ಗೊತ್ತಾಗಲಿಲ್ಲ. ತಿರಸ್ಕಾರ ಮಾಡ್ತಾರಂತನೂ ಗೊತ್ತಿಲ್ಲ. ಏನೋ ಒಟ್ಟು ಒಯ್ಬೇಕಲ್ಲ, ಕೊಟ್ಟಾನ, ಒಯ್ದ್ರಾಯ್ತು ಅಂತ ತಿಳ್ಕೊಂಡು ಗಿಂಡಿ ಹಿಡ್ಕೊಂಡು ಬಂದ. ಎಲ್ಲ ಹುಡುಗರು ಮಾಸ್ಟ್ರ್ ಹತ್ರ ಹೋಗಿ ಎಲ್ಲ ಕೊಡ್ತಿದ್ರು. ಇವನು ಹೋದ, ಪಾಳಿಗೆ ನಿಂತು ಹೋಗಿ ಒಂದು ಗಿಂಡ್ಯಾಗ ಹಾಲಿದ್ದು, ಸರ್ ಇದನ್ನು ತೊಗೊಳ್ರಿ ಅಂದ. ನೋಡಿದ, ಸಿಟ್ಟು ಬಂತವನಿಗೆ. ಅಲ್ಲೋ, ನಮ್ಮ ಮನ್ಯಾಗ 5 ಲೀಟ್ರ್ ಗಟ್ಲೆ ಹಾಲು ಅದಾವು, ನಿನ್ನ ಗಿಂಡಿ ಹಾಲು ಎದಕ್ಕತ್ತವ ನಮಗ ಅಂದಂತವ. ಸರ್ ಕೊಟ್ಟದಲ್ಲ ಮಗು ಅಂತ ಪ್ರೀತಿಲಿ ತಗೊಳ್ಳಿಲ್ಲ, ಇಷ್ಟೇ ಹಾಲು ಏನು ಗತಿ ಇಲ್ಲ ಅಂತ ತಿಳ್ಕೊಂಡಿದೇನು? ಇಷ್ಟು ಮಂದಿಗೆ ಅನ್ನ ಹಾಕಾಕತ್ತೀನಿ ನಾನು, ನನಗೆ ಹಾಲಿಲ್ಲ ಅಂತ ಹಾಲು ತಂದಿದೇನು ಅಂತ ಬೈದ. ಇಲ್ರಿ, ನಮ್ಮಣ್ಣ ಕೊಟ್ಟ, ನಾ ತಂದೆ ಅಂತ ಹೇಳಿದ. ಅವಾಗ ಅಲ್ಲೇ ಮಗ್ಗಲು ನಿಂತವ್ರಿಗೆ ಹೇಳಿದಂತ, ತಗೋ ಒಯ್ದು ಒಂದು ಗ್ಲಾಸ್ನಾಗ ಹಾಕ್ಕೊಂಡು ಬಂದು ಕೊಡವನಿಗೆ ಅಂತ ಹೇಳಿದ. ಆಯ್ತಂತ ತಿಳ್ಕೊಂಡು ಹೋಗಿ ಗ್ಲಾಸ್ನಾಗ ಹಾಕಿದ್ರ ಹಾಲು, ಗ್ಲಾಸು ತುಂಬಿತು. ಮತ್ತು ಆ ಮಿಳ್ಳಿ ಏಟಿರ್ಬೇಕಲ್ಲ ಅಷ್ಟು ತುಂಬೇ ಇದ್ವು ಅಂತ ಹಾಲು. ಆಶ್ಚರ್ಯ ಆಯ್ತು ಅವರಿಗೆ. ಚೆರಿಗೆಗೆ ಹಾಕಿದ್ರು, ಚೆರಿಗೆ ತುಂಬಿದ್ರು, ಹೆಂಗಿದ್ದಂಗೆ ಇದ್ದು, ಹಾಲೇ ಖರ್ಚಾಗಲಿಲ್ಲ.
ಬೋಗಣಿಗೆ ಹಾಕಿದ್ರು ಬೋಗಣಿ ತುಂಬಿತ್ತು, ಮತ್ತು ಹೆಂಗಿದ್ದಂಗೆ ಇದ್ದು. ಮನೆಯೊಳಗಿನ ಸಾಮಾನುಗಳೆಲ್ಲ ತುಂಬಿದ್ವು, ಆ ಮಿಳ್ಳೆಗಿಂದ ಹಾಲು ಮಾತ್ರ ಕಡಿಮೆ ಆಗಿರಲಿಲ್ಲ ಅಂತ ನೋಡ್ರಿ. ಮಿಳ್ಳಿ ಅಂದ್ರೆ ಗೊತ್ತಾಕತಿಲ್ಲವು, ಮತ್ತು ಸಣ್ಣವಿರ್ತಾವಲ್ಲ ಅವು, ಕಡಿಮೆನೇ ಆಗಿರಲಿಲ್ಲ. ಎಲ್ಲ ಹಾಕಿ ಸಾಮಾನು ತುಂಬಿದ್ರು. ಆಶ್ಚರ್ಯ ಆಗಿ ಓಡೋಡಿ ಬಂದು ಹೇಳಿದ್ರು, ಇದು ಯಾರು ಕೊಟ್ಟರು, ಯಾರಿಗೆ ಗೊತ್ತದ, ಇದ್ರಾಗ ಏನು ಜಾದು ಅದನೋ ಗೊತ್ತಿಲ್ಲ, ಇಷ್ಟೆಲ್ಲ ತುಂಬಿದ್ರು ಖಾಲಿನೇ ಆಗವಲ್ತು ಅಂತ ಹೇಳಿದಾಗ ಆ ಹುಡುಗನ